ಯಾರ್ಯಾರು ಕ್ರಾಪ್ಸ್ ತಿಂತೀರ ಕಮೆಂಟ್ ಮಾಡ್ರಪ್ಪ. ನೋಡಿ ಜಯಂತು ಕಳ್ಸು. ಒಬ್ಬೊಬ್ಬೊಬ್ಬೊಬ್ಬ ಸಮ್ಟೈಮ್ಸ್ ಲೈಫಲ್ಲಿ ಏನು ಅಂದ್ಕೊಂಡಿರ್ತೀವಿ ಅದಾಗಲ್ಲ, ಏನು ಅಂದ್ಕೊಡಲ್ಲ ಅದೇ ಆಗುತ್ತೆ. ಕೆಲವೊಂದು ಸರಿ ಸಡನ್ನಾಗಿ ಸ್ವಲ್ಪ ಪ್ಲ್ಯಾನ್ಸ್ಗಳು ಫಾರ್ಮ್ ಆಗುತ್ತೆ. ಇವತ್ತಾಗಿರೋದು ಹಾಗೆ. ಯಾಕೆಂದರೆ ಟೈಮ್ ಇಸ್ 3:54. ತಾತ ಕಾಲ್ ಮಾಡಿಬಿಟ್ಟು ಅರ್ಜೆಂಟಾಗಿ ಊರಿಗೆ ಹೋಗಬೇಕು ಅಂತಂದರು. ಸೊ ಅದಕ್ಕೆ ಈಗ ಇಲ್ಲಿಂದ ಊರಿಗೆ ಹೋಗಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಐ ಹೋಪ್ ಯು ಗಾಯ್ಸ್ ಆರ್ ಅಬ್ಸಲ್ಯೂಟ್ಲಿ ಫೈನ್. ರೆಡಿ ಆಗೋದಾಗಿದೆ, ಈಗ ಹೊರಡಬೇಕು. ಬೇಕು ಅಂದಾಗ ಮಳೆ ಇರಲ್ಲ, ಬೇಡ ಅಂದಾಗ ಹೇಗೆ ಮಳೆ ಬರುತ್ತೆ ನೋಡಿ. ಹೊರಟ್ಬಿಟ್ಟು ರೆಡಿ ಆಗಿದ್ದೀವಿ, ಈಗ ಮಳೆ ಬರ್ತಾಯಿದೆ. ಓಕೆ, ನೌ ಐ ಆಮ್ ರೆಡಿ. ಮಳೆ ಕೂಡ ಸ್ಟಾಪ್ ಆಗಿದೆ. ಆಲ್ಮೋಸ್ಟ್ 1 hour ಆದಮೇಲೆ ಮಳೆ ಸ್ಟಾಪ್ ಆಗಿದೆ. ಈಗ ಬೇಗ ಹೊರಡಲಿಲ್ಲ ಅಂತಂದರೆ ಗ್ಯಾರಂಟಿ ಕತ್ಲೆ ಆಗುತ್ತೆ. ಓಕೆ, ಎಷ್ಟು ಮಳೆ ಸ್ಟಾಪ್ ಆದರೂ ಕೂಡ ಯಾಕೋ ಮೋಡ ಜಾಸ್ತಿ ಇದೆ. ಬೇಗ ಹೋಗಲಿಲ್ಲ ಅಂದರೆ ಮಳೆ ಕೈ ಹಾಕೋ ಗ್ಯಾರಂಟಿ ಅನಿಸುತ್ತೆ. ಅಂತೂ ಇತ್ತು 6:13ಗೆ ರೀಚ್ ಆಗಾಯಿತು. ಲಾಸ್ಟ್ ವ್ಲಾಗ್ ಎಲ್ಲಿ ಎಂಡ್ ಮಾಡಿದ್ದೆ ಅದೇ ಪ್ಲೇಸ್ ಇದು. ದಿಸ್ ಈಸ್ ದ ಪ್ಲೇಸ್. ಈ ಮನೆ ಅಮ್ಮನ ಅಣ್ಣಂದು, ಆ ಮನೆ ಅಮ್ಮನ ತಮ್ಮಂದು. ಒಂದು ಸ್ವಲ್ಪ ಕೆಲಸ ಇತ್ತು ಇಲ್ಲಿ, ಅದಕ್ಕೆ ಬಂದಿದ್ದೀವಿ. ಬೈಕ್ ಪರಿಸ್ಥಿತಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಮೈಸೂರಿಂದ ಬಂದಾಗ ನಿಲ್ಸಿರೋ ಬೈಕು ಹಾಗೇ ಇದೆ, ಚೂರು ವಾಶ್ ಮಾಡಿಲ್ಲ. ಅವತ್ತು ನಿಲ್ಲಿಸಿರೋ ಬೈಕ್ನ ಇವತ್ತೇ ತೆಗೆದಿರೋದು. ಇವತ್ತು ಕೂಡ ಸ್ವಲ್ಪ ಗಲೀಜಾಗಿದೆ, ಯಾಕೆಂದರೆ ಮಳೆ ಬಂತಲ್ಲ. ಇಟ್ಸ್ ಓಕೆ, ಆಮೇಲೆ ವಾಶ್ ಮಾಡಿದ್ರೆ ಆಯಿತು. ಓಕೆ, ಈಗ ನೀವು ಪೆಟ್ರೋಲ್ ಹಾಕ್ಸ್ತೀರಾ ಮತ್ತು ರೈಡ್ ಹೋಗ್ತೀರಾ, ಅದೆಲ್ಲ ಓಕೆ. ಆದಮೇಲೆ ನೀವು ನಿಮ್ಮ ಗಾಡಿ ಎಷ್ಟು ಮೈಲೇಜ್ ಕೊಡ್ತು ಏನು ಅಂತ ಯಾರೂ ಆಲ್ಮೋಸ್ಟ್ ಕ್ಯಾಲ್ಕುಲೇಟ್ ಮಾಡಲ್ಲ. ಅದರಿಂದ ನಿಮ್ಮ ಗಾಡಿ ಮೈಲೇಜ್ ಸ್ವಲ್ಪ ಕಡಿಮೆ ಆಗ್ತಿದ್ರು ಗೊತ್ತಾಗಲ್ಲ, ಜಾಸ್ತಿ ಆಗ್ತಿದ್ರು ಗೊತ್ತಾಗಲ್ಲ, ಪೆಟ್ರೋಲ್ ಜಾಸ್ತಿ ಕುಡಿತಿದೆಯೋ ಏನು ಕತೆ ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಮೈಲೇಜ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತಂದರೆ, ನೀವು ಪೆಟ್ರೋಲ್ ಎಷ್ಟು ಹಾಕ್ಸಿರ್ತೀರ ಅದನ್ನು ನೀವು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ, ಎಷ್ಟು ಪೆಟ್ರೋಲ್ ಹಾಕ್ಸಿರ್ತೀರ ಅಂತ. ಫಾರ್ ಎಕ್ಸಾಂಪಲ್, ನಾನು ಮೈಸೂರಿಗೆ ಹೋಗಿದ್ದಾಗ ಹಾಕ್ಸಿದ್ದು 5.79, ಆಲ್ಮೋಸ್ಟ್ 5.8 ಅಂತ ತೊಗೊಳ್ಳೋಣ. 5.8 ಲೀಟರ್ಸ್. ರೈಡ್ ಮಾಡಿದ್ದು 230 ಕಿಲೋಮೀಟರ್ಸ್. ನಂಬರ್ ಆಫ್ ಕಿಲೋಮೀಟರ್ಸ್ ಟ್ರಾವೆಲ್ಡ್, ನಂಬರ್ ಆಫ್ ಲೀಟರ್ಸ್ ಆಫ್ ಪೆಟ್ರೋಲ್ ಕನ್ಸ್ಯೂಮ್ಡ್, ಅದನ್ನು ನೀವು ಡಿವೈಡ್ ಮಾಡಿದರೆ 1 ಲೀಟರ್ ಪೆಟ್ರೋಲ್ಗೆ ಎಷ್ಟು ಮೈಲೇಜ್ ಬಂದಿದೆ ಗಾಡಿ ಅನ್ನೋದು ಗೊತ್ತಾಗುತ್ತೆ. ಈ ಥರ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ನಿಮಗೆ ಪೆಟ್ರೋಲ್ ಎಷ್ಟು ಕುಡಿತಾ ಇದೆ ನಿಮ್ಮ ಗಾಡಿ ಮತ್ತು ಮೈಲೇಜ್ ಎಷ್ಟು ಕೊಡ್ತಾ ಇದೆ ಅನ್ನೋದು ಒಂದು ಐಡಿಯಾ ಬರುತ್ತೆ. ಇಂಥ ಮಳೆಯಲ್ಲಿ ಒಳ್ಳೆ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ರೆ ಇಂಥ ಮಜಾ. ಸೂಪರ್. ಇಲ್ಲೇ ಉಳ್ಕೊಂಡು ಬೆಳಗ್ಗೆ ಹೋಗುವಂಥ ಪ್ಲ್ಯಾನ್ ಇದೆ. ರಾತ್ರಿ ಶೂಟ್ ಮಾಡೋದಷ್ಟೇನಿಲ್ಲ, ಸೊ ಬೆಳಗ್ಗೆ ಸಿಗ್ತೀನಿ. ಹಾಯ್, ಗುಡ್ ಮಾರ್ನಿಂಗ್. ರೈಟ್ ನೌ ಟೈಮ್ ಇಸ್ 9:04. 9 ಗಂಟೆಗೆ ಎದ್ದಿದ್ದು. ಏನು ಮಾಡೋಕ್ಕಾಗಲ್ಲ, ನಿದ್ದೆ ಜಾಸ್ತಿ ಬರುತ್ತೆ, ಮಾಡೋಕ್ಕೆ ಕೆಲಸ ಇಲ್ಲಲ್ಲ, ಅದಕ್ಕೆ ಲೇಟಾಗಿ ಹೇಳೋದು. ಈ ಲಾಕ್ಡೌನಲ್ಲಿ ನಿದ್ದೆ ಮಾಡಿ 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 ಲೇಟಾಗಿ ಹೇಳೋದು ಅಭ್ಯಾಸ ಆಗ್ಬಿಟ್ಟಿದೆ. ಕಾಲೇಜ್ ಸ್ಟಾರ್ಟ್ ಆದಮೇಲೆ ಈ ರೂಟೀನ್ನ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಓಕೆ, 9 ಗಂಟೆ ಆಗಿದೆ. ಈಗ ಬೇಗ ರೆಡಿಯಾಗಿ
ಮತ್ತೆ ವಾಪಸ್ ಹಾಸನ್ಗೆ. ಎನಿ ಕ್ರ್ಯಾಬ್ ಲವರ್ಸ್ ಹಿಯರ್, ಯಾರಾದರೂ ಇದ್ರೆ ಲೈಕ್ ಮಾಡ್ರಪ್ಪ. ನೋಡಿ ಬಾಯಲ್ಲೆಲ್ಲ ನೀರು ಬಂದಿರಬೇಕಲ್ವಾ. ಕಲ್ಲೇಡಿ ಅನ್ಸ ಯಾರ್ಯಾರು ಕ್ರಾಪ್ಸ್ ತಿಂತೀರ ಕಮೆಂಟ್ ಮಾಡ್ರಪ್ಪ. ಅಲ್ಲಿ ನೋಡಿ ಜಯಂತು ತೋರ್ಸು. ಒಬ್ಬೊಬ್ಬೊಬ್ಬೊಬ್ಬ ಇದೇ ದುದ್ದ. ಡೈರೆಕ್ಟಾಗಿ ಮಳಲಿಯಿಂದ ಹಾಸನಿಗೆ ಬರಲಿಲ್ಲ, ದುದ್ದದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ದುದ್ದಕ್ಕೆ ಬಂದಿದ್ದೀವಿ. ಇಲ್ಲಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹಾಸನಿಗೆ ಹೋಗ್ಬೇಕು. ರೈಟ್ ನಾವು ಟೈಮ್ ಈಸ್ 1:30. ಕರೆಕ್ಟಾಗಿ ಅಲ್ಲಿಂದ ಬರೋಷ್ಟು 1:30 ಆಗಿದೆ. ನಿನ್ನೆ ಏನೋ ಮಳೆ ಇತ್ತು, ಓಕೆ. ಇವತ್ತು ಮಾತ್ರ ಸರ್ರಿ ಬಿಸಿಲು. 27 ಡಿಗ್ರಿ ಸೆಲ್ಸಿಯಸ್ ಅಂತ ತೋರಿಸ್ತಿದೆ, ಬಟ್ ಅದಕ್ಕಿಂತ ಜಾಸ್ತಿನೇ ಇದೆ ಅಂತ ಅನಿಸ್ತಾ ಇದೆ. ಯಾಕೋ ಹ್ಯೂಮಿಡಿಟಿ ತುಂಬ ಅಂದರೆ ತುಂಬ ಜಾಸ್ತಿ ಇದೆ. ಐ ಥಿಂಕ್ ಇಟ್ಸ್ ಟೈಮ್ ಟು ಎಂಡ್ ದ ವ್ಲಾಗ್ ಹಿಯರ್ ಓನ್ಲಿ. ಇಲ್ಲಿವರೆಗೂ ನೋಡಿದ ಮೇಲೆ ಲೈಕ್ ಮಾಡಿ, ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ಥರ ನೆಕ್ಸ್ಟ್ ಯಾವ್ದಾದ್ರು ವ್ಲಾಗ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಓ, ಫುಲ್ ಡೋಂಟ್ ಕೇರ್ ಆ್ಯಟಿಟ್ಯೂಡ್.